ನಾನು ಶಂಕರ ಕೋಡ್ಲ, ವಯಸ್ಸು 80 ಇದ್ದು ಕೋಡ್ಲ ಗ್ರಾಮದ ಮೂಲ ನಿವಾಸಿ. ನಾನು ಈ ಮೂಲ ನಿವಾಸಿ ಆಗಿದ್ದರಿಂದ ಉರ್ಲಿಂಗಿಪೆದ್ದಿ ಸಂಸ್ಥಾನ ಮಠ ಸ್ವಾತಂತ್ರ್ಯ ನಂತರ ಅಲ್ಲಿ ನಮ್ಮ ಕೋಡ್ಲ ಗ್ರಾಮದಲ್ಲಿ ಸ್ಥಾಪಿಸಿದ ಮಠ ಇದೆ. ಈ ಮಠದ ಗುರುಗಳು ಮೊದಲನೇದು ಉರ್ಲಿಂಗಿಪೆದ್ದಿದವರು, ಎರಡನೇದವರು ಶಿವಯೋಗ ಸ್ವಾಮಿಗಳು, ಮೂರನೇದವರು ಮಹಾದೇವ ಸ್ವಾಮಿಗಳು, ನಾಲ್ಕನೇದವರು ನಂಜುಂಡ ಸ್ವಾಮಿಗಳು, ಐದನೇದವರು ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರು. ಈ ರೀತಿಯಿಂದ ಮಠ ಪರಂಪರೆ ಇದೆ. ಈ ಯಾವ ಶಿವಲಿಂಗ ಸ್ವಾಮಿ ಏನು ಇವನಿಗೆ ಯಾವ ಹುಟ್ಟಾನೋ ಯಾವನಿಗೆ ಹುಟ್ಟಿದಾನೋ ಗೊತ್ತಿಲ್ಲ. ಮೈಸೂರಿನಲ್ಲಿ ಹುಟ್ಟಿದವನಂತ ಇಲ್ಲಿ ಬದುಕಲಕ್ಕೆ ಬಂದಿದ್ದವ. ಅವನಿಗೆ ಮೈಸೂರಿನಲ್ಲಿ ಒಂದು ಹೆಣ್ಮಗಳಿಗೆ ಬಲಾತ್ಕಾರ ಮಾಡುವಾಗ ರಾಚಪ್ಪಂಬರು ಮೇಜರ್ ಮಿಟ್ರಿ ಇವರು ಅವನಿಗೆ ತಲೆ ಬೋಳಿಸಿ ಕತ್ತಿ ಮೇಲೆ ಕುಂದಿರಿಸಿ ಮೈಸೂರಿನೆಲ್ಲ ಮೆರವಣಿಗೆ ಮಾಡಿದರು. ಆ ಮೆರವಣಿಗೆ ಮಾಡಿದಾಗ ಅವರ ಅಣ್ಣ ನಮ್ಮ ಮಹಾದೇವ ಸ್ವಾಮಿ ಹತ್ರ ಬಂದು ನಮ್ಮ ತಮ್ಮ ಇಂಥ ತಪ್ಪು ಮಾಡಿದದಕ್ಕೆ ಮೈಸೂರಿನಲ್ಲಿ ಮಾರಿ ತೋರಿಸಿದಂಥ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ತಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ವಿದ್ಯಾಭ್ಯಾಸ ಕೊಡಲು ಮನವಿ ಮಾಡಿಕೊಂಡ್ರು ಅವರು. ಅದರ ಪ್ರಕಾರ ಮಹಾದೇವ ಸ್ವಾಮಿಗಳ ಆದೇಶದ ಮೇರೆಗೆ ನಾನು ಸಂಸ್ಥೆಯಲ್ಲಿ ಇರೋದರಿಂದ ಈ ಸಂಸ್ಥೆ ಶಿಕ್ಷಣ ಸಂಸ್ಥೆ ಹುಟ್ಟಾಕಿದವರು ನಾವೇ, ಉರ್ಲಿಂಗಿಪೆದ್ದಿ ಟ್ರಸ್ಟ್ ಮಾಡಿದವರು ನಾವೇ. ನಮ್ಮದು ಮಠ ಪರಂಪರೆ ಅದ. ಈ ಪರಂಪರೆ ಇರೋದ್ರಿಂದ ಅವನು ಬಂದಾಗ ನಾವೇನು ಮಾಡಿದೆವು, ಮಹಾದೇವ ಸ್ವಾಮಿಗಳ ಆದೇಶದಿಂದ ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದೆವು, ಇರ್ಲಕ್ಕೂ ಎಜುಕೇಷನ್ ಕೊಟ್ಟಿದ್ದೆವು, ಎಲ್ಲ ಮಾಡಿದೆವು. ಕೊಟ್ಟ ನಂತರ ಎಜುಕೇಷನ್ ಪಡೆದು ಮಹಾದೇವ ಸ್ವಾಮಿ ಅಕಾಲ ಮರಣ ತುತ್ತಾದ ನಂತರ ಬಂದು ನಂಜುಂಡ ಸ್ವಾಮಿಗಳ ಹತ್ರ ಬಂದು, ಸ್ವಾಮಿಗಳೇ ನನಗೂ ತಂದಿಲ್ಲ, ತಾಯಿ ಇಲ್ಲ, ನನಗೆ ಯಾರಿಲ್ಲ, ನನಗೆ ನಿಮ್ಮ ಮಠದಲ್ಲಿ ಆಶ್ರಯ ಕೊಡ್ರಿ ಅಂತ ಕೇಳಿದಾಗ, ನಾನು ಇಲ್ಲೇ ನಿಮ್ಮ ಸಂಸ್ಥೆಯಲ್ಲಿ ಯಾವ್ದಾದ್ರು ಕೆಲಸ ಕೊಡ್ರಿ ಅಂತ ಕೇಳಿದಾಗ ಅವರಿಗೆ ನಮ್ಮ ನಂಜುಂಡ ಸ್ವಾಮಿಗಳು 4ನೇ ಪೀಠಾಧಿಕಾರಿಗಳು ಏನು ಮಾಡಿದರು, ಅವರು ಮೈಸೂರವರು ಇವರು ಮೈಸೂರವರು ಇರೋದ್ರಿಂದ ಹೋಗಲಿ ನಮ್ಮ ಹುಡುಗ ಬಂದನು ಅಂತೇಳಿ ಅವನಿಗೆ ಪೇಡ್ ಸೆಕ್ರೆಟ್ರಿ ಅಂತ ಸಂಸ್ಥೆಯಲ್ಲಿ ಕೊಟ್ಟರು. ನಾವು ಯಾವುದು ಸಂಸ್ಥೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಲ್ಲ ಅವ್ನು ಮೆಂಬರ್ ಅಂತ ಏನು ಅಂತ ಬಡೆಯಿಲ್ಲ ಅಂತ. ನಮ್ಮ ಮಠದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಪರಿಶಿಷ್ಟ ಜಾತಿಯ ಉರ್ಲಿಂಗಿಪೆದ್ದಿ ಸಂಸ್ಥಾನ ಮಠ. ಇದು ಬಸವ ತತ್ವದ ಮಠ. ಸುಮಾರು ಲಕ್ಷಾಂತರ ಜನರು ನಮ್ಮ ಪರಿಶಿಷ್ಟ ಜಾತಿ ಜನರಿಗೆ ಲಿಂಗಧಾರಣೆಯನ್ನು ಮಾಡಿ ಮಾರ್ಗದರ್ಶನ ಮಾಡಿ ಸಾಮಾಜಿಕ ಮತ್ತು ನೈತಿಕ ಮತ್ತು ಸುಧಾರಣೆ ಮಾಡಿರ್ತಕ್ಕಂಥ ಈ ಮಠಕ್ಕೆ ಎಲ್ಲವನ್ನ ಹುಟ್ಟಿ ಯಾವನು ಹುಟ್ಟೇನ ಅವನ ಅಪ್ಪನ ಮೇಲೆ ಜಾಗ ಕೇಳ್ಬೇಕು, ಅವ್ರ ಅಪ್ಪನ ಮೇಲೆ ಯಾವ ಆಸ್ತಿ ಕೇಳ್ಬೇಕು. ನಮ್ಮ ಮಠದ ಆಸ್ತಿ ಹಾಕ್ಬೇಕ್ರಿ ಅವನಿಗೆ? ಮೈಸೂರಿನಿಂದ ಬಂದು ನಮ್ಮ ಕೋಡ್ಲ ಮಠದ ಬಗ್ಗೆ ಕೇಳಕ್ಕೆ ಅವನೇ ಯಾರ್ರಿ? ಯಾರು ನಾವು ಅವ್ರ ಅಪ್ಪ ಹುಟ್ಟ್ಯಾನ ಅವ್ರ ಮೇಲೆ ಆಸ್ತಿ ತಗೊಳ್ಳಿ, ಯಾರು ಹುಟ್ಸ್ಯಾನ ಅವನ ಮೇಲೆ ಆಸ್ತಿ ತಗೊಳ್ಳಿ. ನಮ್ಮ ಮಠಕ್ಕೆ ಏನು ಸಂಬಂಧ ರೀ? ಸಂಬಂಧ ಇಲ್ಲ. ಸೂತ್ರ ನಮ್ಮ ಮಠದ ಬಗ್ಗೆ ಅವಹೇಳನೆ ಮಾಡಿ ನಮ್ಮ ಮಠದ ಕಿಮ್ಮತ್ ಕಳೀತಾ ಇದ್ದಾನೆ. ಇದನ್ನು ತಕ್ಷಣ ಸರ್ಕಾರ ಗಮನಕ್ಕೆ ಕೊಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯ ಗಮನಕ್ಕೆ ಕೊಡ್ತಾ ಇದ್ದೀವಿ. ಇಂಥ ಒಂದು ಅಪಪ್ರಚಾರ ಮಾಡ್ತಕ್ಕಂಥವನಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು, ಗಡೀಪಾರು ಮಾಡಬೇಕು, ಅವನಿಗೆ ಇಲ್ಲಿಟ್ಟಬಾರ್ದು. ಮತ್ತು ಈಗ ಒಂದು ವೇಳೆ ಇದೇ ರೀತಿಯಿಂದ ಅಪಪ್ರಚಾರ ಮಾಡಿದರೆ ಮುಂದಿನ ನಾವು ಭಕ್ತಾದಿಗಳೆಲ್ಲ, ಇಡೀ ಕರ್ನಾಟಕ ರಾಜ್ಯದ ಭಕ್ತಾದಿಗಳೆಲ್ಲ ಸೂಕ್ಷ್ಮವಾಗಿ ಅವನ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ನಾವು ಮನವಿ ಮಾಡಿಕೊಳ್ತೀವಿ. ಈ ದಂಧೆ ಯಾಕಂದ್ರೆ ಅವನಿಗೆ ಬದುಕಲಾಕ್ ಕೊಟ್ಟಿದ್ದೇವೆ, ನಾವು ಅವನಿಗೆ ಇಲ್ಲಿ ಬದುಕಲಾಕ್ ಜಾಗ ಕೊಟ್ಟಿದ್ದೇವೆ, ಊಟ ವ್ಯವಸ್ಥೆ ಮಾಡಿ ವಿದ್ಯಾಭ್ಯಾಸ ಕಲಿಸ್ಕೊಟ್ಟೇವಲ್ಲ. ಅವ್ನು ನಮ್ಮಲ್ಲೇ ಇದ್ದು ನಮ್ಮ ಸ್ವಾಮಿಗಳು ಸಂಸ್ಥೆ ಸೆಕ್ರೆಟರಿ ಅಂದಾಗ ಅವರು ಬಿಳಿ ಹಾಳಿ ಮೇಲೆ ಮತ್ತು ಲೆಟರ್ ಪ್ಯಾಡ್ಗಳ ಮೇಲೆ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡು ಗಪ್ಚುಪ್ಲೆ ಹೋಗಿ ಅದ್ರ ಮೇಲೆ ಏನು ಮಾಡಿದ್ರೆ ಇವನೇ ಉತ್ತರಾಧಿಕಾರಿ ಅಂತ ಅವ್ರ ಸೈನ್ಯ ಮೇಲೆ ಉತ್ತರಾಧಿಕಾರಿ ಕ್ರಿಯೇಟ್ ಮಾಡ್ಕೊಂಡು ನಾವು ಮಠದ ಉತ್ತರಾಧಿಕಾರಿ ಅಂತ ಕ್ಲಿಯರ್ ಮಾಡಿದರು. ಯಾವಾಗ ಉತ್ತರಾಧಿಕಾರಿ ಕ್ಲೇಮ್ ಮಾಡಿದ ತಕ್ಷಣ ಇಡೀ ಭಕ್ತಾದಿಗಳು ಅವನ ಬಗ್ಗೆ ವಿರುದ್ಧ ಮಾಡಿ ಮಠ ಬಿಟ್ಟು ಓಡಿಸಿದೆವು, ಶಿಕ್ಷಣ ಸಂಸ್ಥೆ ಬಿಟ್ಟು ಓಡಿಸಿದ್ವಿ, ಎಲ್ಲ ಬಿಟ್ಟು ಓಡಿಸಿದ್ರು. ಮಗ ಇಲ್ಲೇ ಅಲ್ಲಿ ಇಲ್ಲಿ ಹೆಣ್ಮಕ್ಳಿಗೆ ಇಟ್ಕೊಂಡು ಅಡ್ಡಾಡಿಕೊಂಡು ಮಠದ ವಿರುದ್ಧ ಅಪಪ್ರಚಾರ ಮಾಡ್ತಾನೆ. ಏನು ಅಕ್ರಮ ಭೂ ಯಾವ್ದು ಅಕ್ರಮ ಅವ್ರಿಗೇನು ಸಂಬಂಧ? ಭೂ ಕಬಳಿ ಮಾಡ್ಲಿಕ್ಕೆ ಅವ್ರಿಗೇನು ಸಂಬಂಧ ರೀ? ಮಠಕ್ಕೆ ಟ್ರಸ್ಟ್ ಅದ, ಟ್ರಸ್ಟ್ಗಳಿಗೆ ಮಠ ಹಿಡಿದದ. 40 ಮಠಗಳವ, ನಮ್ಮ ಒಂದೇ ಮಠ ಅಲ್ಲ, 40 ಮಠಗಳವ, 40 ಮಠ ಸ್ವಾಮಿಗಳದಾರ. ಕೋಡ್ಲ ಮಠನೇ ಹೆಡ್ ಆಫೀಸು. ಈ 40 ಮಠಗಳಿಗೆ ಹೆಡ್ ಆಫೀಸ್ ಕೋಡ್ಲನೇ. ಮೈಸೂರು ಶಾಖೆ ಮಠ ಎಲ್ಲ ತಾಲೂಕು, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ 3 ರಾಜ್ಯಗಳಲ್ಲಿ ನಮ್ಮ ಮಠದ ಶಾಖೆಗಳಿದೆ. ನಮ್ಮ ಮಠದ ಸ್ವಾಮಿಗಳಿದ್ದಾರೆ. ಇವರು ಕೋಡ್ಲ ಮಠದ ಸ್ವಾಮಿಗಳೇ ಹೆಡ್. ಅದು ಯಾರೇ ಬರಲಿ ಅಲ್ಲಿ ಬ್ರಹ್ಮಚಾರಿ ಮಠ ಇರ್ತದೆ. ಜ್ಞಾನಪ್ರಕಾಶ ಸ್ವಾಮೀಜಿಯವರು ನಂಜುಂಡ ಸ್ವಾಮಿಗಳು ನಿಧಾನರಾದ ನಂತರ ಕಾನೂನುಬದ್ಧವಾಗಿ ಎಲ್ಲ ಸಮಾಜದವರು, ನಮ್ಮ ಶರಣರು, ಉರ್ಲಿಂಗಿಪೆದ್ದಿ ಶರಣರೆಲ್ಲ ಸೇರಿ ಆ ಮಠಕ್ಕೆ ಉತ್ತರಾಧಿಕಾರಿಗೆ ಯಾರು ಮಾಡ್ಬೇಕಂತ ತೀರ್ಮಾನ ಯಾರೂ ಇಲ್ಲದೆ ಇರೋದ್ರಿಂದ ಮೈಸೂರು ಜ್ಞಾನಪ್ರಕಾಶ ಸ್ವಾಮಿಯವರನ್ನು ತಂದು ಕಾನೂನುಬದ್ಧವಾಗಿ ಶರಣ ಬಸವ ತತ್ವಗಳ ಆಧಾರದ ಮೇಲೆ, ಅವರಿಗೆ ಶರಣ ತತ್ವದ ಆಧಾರಗಳ ಮೇಲೆ ಮಠದ ಉತ್ತರಾಧಿಕಾರಿಯನ್ನು ಸಚಿವರ ಸಂಪುಟವನ್ನು ಕರೆದು ನಾವು ನಮ್ಮ ಮಠದಲ್ಲೇ ಅವ್ರಿಗೆ ದೀಕ್ಷೆಯನ್ನು ಕೊಟ್ಟು ಮತ್ತು ಅವರಿಗೆ ಮಠದ ಉತ್ತರಾಧಿಕಾರಿಯನ್ನು ಪಟ್ಟಾಭಿಷೇಕವನ್ನು ಕೊಟ್ಟಿದ್ದೀವಿ ನಾವು. ನನ್ನ ಮೇಲೆ ಅಧಿಕ ಅವನ ಮೇಲೆ ಏನಿಲ್ಲ. ಕೋರ್ಟು ಎಲ್ಲಿ ನ್ಯಾಯದ 20 ವರ್ಷ ನ್ಯಾಯಾಲಯದ ಬಡ್ದಾಡಿನ ಎಲ್ಲಿ ಅವನ ಆದೇಶ ಇಲ್ಲ. ಬರೀ ಪ್ರಿಯಂಬಲ್ ತೋರಿಸ್ತಾನೆ ಎಲ್ಲರಿಗೆ. ಮೂರ್ಖತನ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮೋಸ ಮಾಡ್ತಾ ಇದ್ದಾನೆ.
ನ್ಯಾಯಾಲಯಕ್ಕೂ ಮೋಸ ಮಾಡ್ತಾ ಇದ್ದಾನ, ಬಂದ ಅಧಿಕಾರಿಗಳಿಗೂ ಮೋಸ ಮಾಡ್ತಿದ್ದಾನ, ಸಮಾಜಕ್ಕೂ ಮೋಸ ಮಾಡ್ತಾನ. ಅವನಿಗೆ ಯಾರೂ ದೀಕ್ಷೆ ಕೊಟ್ಟಿಲ್ಲ, ಅವನಿಗೆ ಯಾರೂ ಕಾಯಿ ಬಟ್ಟಿ ಕೊಟ್ಟಿಲ್ಲ, ಅವ್ನು ತನ್ನಿಗೆ ತಾನೇ ಉತ್ಪತ್ತಿ ಆಗ್ಯಾನ. ಕೊನೆಯದಾಗಿ ನಮ್ಮ ಮಠದ ಬಗ್ಗೆ ಇನ್ನೊಂದ್ಸಲ ಅವಹೇಳನ ಮಾಡಿದ್ರೆ ಮುಂದಿನ ಸೂಕ್ತ ಕ್ರಮ ನಮ್ಮ ಸಮಾಜದವ್ರು ಏನು ತಗೋತಾರೋ ತಗೋತಾರ.